ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಒಬ್ಬರು ತುಂಬ ದಿನದಿಂದ ಕೇಳಾಕತ್ತಿದ್ದರು ಮಶ್ರೂಮ್ ಬಿರಿಯಾನಿ ಮಾಡಿ ತೋರಿಸ್ರಿ ಅಂತ. ನಾವು ಅಷ್ಟೊಂದು ಮಶ್ರೂಮ್ ಮಾಡಂಗಿಲ್ಲ ರೀ, ಅವ್ರಿಗೋಸ್ಕರ ಇವತ್ತು ನಾನು ಮಶ್ರೂಮ್ ಬಿರಿಯಾನಿ ಮಾಡಾಕತ್ತೀನಿ. ಆ ಮಶ್ರೂಮ್ ಬಿರಿಯಾನಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ಇವು ಮಶ್ರೂಮ್ ಹಿಂಗಿರ್ತಾವೆ ನೋಡ್ರಿ, ಇವು ಚಲೋ ಹೊತ್ನಾಗೆ ತೊಳೆದು ಕಟ್ ಮಾಡ್ಕೋಬೇಕ್ರಿ. ಈಗ ನಾನು 1/4 kg ಮಶ್ರೂಮ್ ತೊಗೊಂಡಿನ್ರಿ, ಈ ರೀತಿ ಅದಾವೆ ನೋಡ್ರಿ. ಇದು ಮ್ಯಾಲಿನ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಪೀಸ್ ಮಾಡ್ಕೋಬೇಕ್ರಿ. ನೋಡ್ರಿ ಹಿಂಗಿರ್ತಾವು, ಈ ರೀತಿ ಮ್ಯಾಗಿನ ಸಿಪ್ಪೆ ಎಲ್ಲ ಬಿಡಿಸ್ಕೋಬೇಕಾಗ್ತದ್ರಿ. ಕ್ಲೀನಾಗೆ ತೊಳಿಬೇಕ್ರಿ, ತೊಳೆದು ಈ ರೀತಿ ಸಿಪ್ಪೆ ತಕ್ಕೋಬೇಕ್ರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಪೀಸ್ಗಳು ಮಾಡ್ಕೊರಿ. ನಾನು ಈ ಸೈಜಲ್ಲಿ ಮಾಡ್ಕೊಳಕತ್ತೀನಿ ನೋಡ್ರಿ. ಈಗ ನಾ ಎಲ್ಲ ಕ್ಲೀನ್ ಮಾಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿನ್ರಿ. ಈಗ ಇದಕ್ಕೆ ಮಸಾಲೆ ರುಬ್ಕೊಂಬರೋಣ್ರಿ. ಈಗ ನಾ ಮಿಕ್ಸಿ ಜಾರಿಗೆ ಒಂದು 4-5 ಹಸಿಮೆಣಸಿನ್ಕಾಯಿ ತೊಗೊಂಡಿನ್ರಿ, ಅವು ಹಾಕೋತೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕೋಬೋದ್ರಿ. ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ತೊಗೊಂಡಿನಿ, ಅದು ಹಾಕ್ಕೋತೀನಿ ರೀ. ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿನಿ, ಅದನ್ನೂ ಹಾಕ್ಕೋತೀನಿ ನೋಡಿರಿ. ಪುದೀನ ಎಷ್ಟು ತೊಗೊಂಡಿನಲ್ಲ ಅಷ್ಟೇ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿನಿ ರೀ. ಒಂದು ಸ್ವಲ್ಪ ಉಪ್ಪು ಹಾಕ್ಕೋತೀನಿ ನೋಡಿರಿ. ಒಂದು ಚಿಟಿಕೆ ಹಾಕ್ಕೊಳ್ರಿ, ಮಿಕ್ಕಿದ್ದೆಲ್ಲ ಒಗ್ಗರಣೆಗೆ ಹಾಕ್ಕೊಳ್ಳೋಣ ರೀ. ಇದು ನೀರು ಹಾಕ್ಲಾರ್ದೆ ರುಬ್ಕೊಂಬರ್ತೀನಿ ರೀ. ಈ ರೀತಿ ನುಣ್ಣಗೆ ರುಬ್ಕೋಬೇಕ್ರಿ. ಈಗ ನಾನು ಮಸಾಲೆ ರುಬ್ಕೊಂಬಂದಿನಿ ರೀ, ಮಸಾಲೆ ರೆಡಿ ಐತಿ. ಈಗ ಒಗ್ಗರಣೆ ಮಾಡೋಕೆ ಒಂದು ಕುಕ್ಕರ್ ಇಟ್ಕೋತೀನಿ. ನೀವು ಪಾತ್ರೆಯಲ್ಲಿ ಆದರೂ ಮಾಡ್ಕೋಬೋದು, ಕುಕ್ಕರಲ್ಲಿ ಆದರೂ ಮಾಡ್ಕೋಬೋದು. ನಾನು ಕುಕ್ಕರಲ್ಲಿ ಮಾಡಿದ್ರೆ ಬೇಕಾಗುತ್ತೆ ಅಂತೇಳಿ ಕುಕ್ಕರಲ್ಲಿ ಮಾಡಕತ್ತೀನಿ ರೀ. ಈಗ ಇದಕ್ಕೆ ನಾನು 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೋತೀನಿ ನೋಡಿರಿ. 1-2 ಸ್ಪೂನ್ ತುಪ್ಪ ಹಾಕ್ಕೋತೀನಿ ರೀ. ಬರೀ ತುಪ್ಪದಲ್ಲಾದರೂ ಮಾಡ್ಬೋದು, ಬರೀ ಎಣ್ಣೆಲ್ಲಾದರೂ ಮಾಡ್ಬೋದು, ಇಲ್ಲ ಎರಡು ಮಿಕ್ಸ್ ಮಾಡಾದರೂ ಮಾಡ್ಬೋದು ರೀ. ಇದು ಎಣ್ಣೆ ತುಪ್ಪ ಎರಡು ಬಿಸಿ ಆಗ್ಬೇಕ್ರಿ. ಈಗ ನೋಡ್ರಿ ನಾ ಎಣ್ಣೆ ತುಪ್ಪ ಹಾಕಿನಿಲ್ಲ, ಅದು ಬಿಸಿ ಆಗಕತ್ತೈತಿ. ಈಗ ಇದಕ್ಕೊಂದು ಸ್ವಲ್ಪ ಚಕ್ಕೆ ಹಾಕ್ಕೋತೀನಿ ನೋಡ್ರಿ. ಒಂದು ಸ್ವಲ್ಪ ಲವಂಗ ಹಾಕ್ಕೋತೀನಿ ರೀ. ಒಂದು ಸ್ವಲ್ಪ ಕರಿಕಾಳು ಮೆಣಸು ಹಾಕ್ಕೋತೀನಿ ರೀ. ಇವು ಮೊಗ್ಗು ಹಾಕ್ಕೋತೀನಿ ರೀ, ಮರಾಠ ಮೊಗ್ಗು. ಒಂದು 4 ಏಲಕ್ಕಿ ಹಾಕ್ಕೋತೀನಿ ರೀ. ಸ್ವಲ್ಪ ಸಾಸಿವೆ ತೊಗೊಂಡಿನಿ, ಸಾಸಿವೆ ಹಾಕ್ಕೋತೀನಿ. ಸ್ವಲ್ಪ ಜೀರಿಗೆ ತೊಗೊಂಡಿನಿ, ಜೀರಿಗೆನೂ ಹಾಕ್ಕೋತೀನಿ ರೀ. ಒಂದು ಪಲಾವ್ ಎಲೆ ತೊಗೊಂಡಿನಿ, ಅದನ್ನು ಹಾಕ್ಕೋತೀನಿ ರೀ. ಸ್ವಲ್ಪ ಕರಿಬೇವು ಹಾಕ್ಕೋತೀನಿ. 1-2 ಉಳ್ಳಾಗಡ್ಡಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿನಿ ರೀ, ಅವು ಹಾಕ್ಕೋತೀನಿ ನೋಡಿರಿ. ಇದೆಲ್ಲ ಚಲೋ ಹೊತ್ತಿಗೆ ಹುರ್ಕೋಬೇಕು. ಈಗ ನಾನೆಲ್ಲ ಡ್ರೈ ಮಸಾಲೆ ಮತ್ತು ಉಳ್ಳಾಗಡ್ಡಿ ಹಾಕ್ಕೊಂಡಿನಿ ರೀ, ಇದೆಲ್ಲ ಫ್ರೈ ಮಾಡ್ಕೊಳಕತ್ತೀನಿ. ಈಗ ಇದಕ್ಕೊಂದು ಸ್ವಲ್ಪ ಗೋಡಂಬಿ ತೊಗೊಂಡಿನಿ, ಗೋಡಂಬಿ ಹಾಕ್ಕೋತೀನಿ ನೋಡಿರಿ. ಇದನ್ನ ಸ್ವಲ್ಪ ಚಲೋ ಹೊತ್ತಿಗೆ ಫ್ರೈ ಮಾಡ್ಕೊಳ್ಳೋಣ ರೀ. ಈಗ ಇದಕ್ಕೆ ಟೊಮೆಟೊ ಹಾಕ್ಕೋತೀನಿ ರೀ. ಟೊಮೆಟೊನು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಆಗ್ಬೇಕು ರೀ. ನಾನಿವತ್ತು ಮಶ್ರೂಮ್ ಬಿರಿಯಾನಿ ಮಾಡಾಕತ್ತೀನಿ ರೀ. ಈ ವಿಡಿಯೋ ಪೂರ್ತಿ ನೋಡಿರಿ, ನಾನು ಹೆಂಗೆ ಮಾಡಿದ್ರು ನಿಮಗೂ ಗೊತ್ತಾಗಬೇಕಲ್ಲ. ನೀವು ಹೆಂಗೆ ಮಾಡ್ತೀರಿ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಂದು ಏನಾರು ಮಿಸ್ಟೇಕ್ ಆಗಿತ್ತಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಹಂಗೂ ಮಾಡಿ ತೋರಿಸ್ತೀನಿ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತೀನಿ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಅಲ್ಲಿ ರುಬ್ಬಾಗ ಸ್ವಲ್ಪ ಹಾಕ್ಕೊಂಡಿರ್ತೀವಿ, ನೀವು ನೋಡ್ಕೊಂಡು ಹಾಕ್ಕೋಬೇಕಾಗ್ತದೆ. ಯಾಕಂದರೆ ಟೊಮೆಟೊ ಬೇಗ ಬೇಯ್ತಾರೆ, ಅದಕ್ಕೆ ನಾನು ಇಲ್ಲೇ ಉಪ್ಪು ಹಾಕ್ಕೊಂಡಿನಿ ನೋಡಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟದು ಹಸಿ ವಾಸನೆ ಹೋಗ್ಬೇಕ್ರಿ, ಅಲ್ಲಿವರೆಗೆ ನೀವು ಹುರ್ಕೋಬೇಕಾಗ್ತದೆ. ಈಗ ನೋಡಿರಿ ಇವೆಲ್ಲ ಚಲೋ ಹೊತ್ತಿನಾಗ ಹುರಿದಾವು. ನಮ್ಮ ಮಸಾಲೆನ ರುಬ್ಕೊಂಡಿದ್ದೆಲ್ರಿ, ಅದನ್ನೂ ಹಾಕ್ಕೋತೀನಿ ನೋಡಿರಿ. ನಾನು ಪುದೀನ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ರುಬ್ಕೊಂಬಂದಿದ್ದೆಲ್ಲ ಅದು ಹಾಕ್ಕೋತೀನಿ ನೋಡಿ. ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡಬೇಕಾಗ್ತದೆ. ಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಎಲ್ಲ ಹಸಿದು ಹಾಕಿರ್ತೀವಲ್ಲ, ಹಸಿ ಮೆಣಸಿನ್ಕಾಯಿ ಇರೋದ್ರಿಂದ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಒಳ್ಳೇದ್ರಿ. ಈಗ ನೋಡ್ರಿ ಚಲೋ ಹೊತ್ತಿನ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಇದಕ್ಕೊಂದು ಸ್ವಲ್ಪ ನಾನು ಮಸಾಲೆ ಖಾರ ಅರಿಶಿನ ಪುಡಿ ಹಾಕೋತೀನಿ. ನಿಮ್ದು ಯಾವ್ದು ಗರಂ ಮಸಾಲೆ ಇರ್ತೈತೆ ಅದು ನೋಡ್ಕೊಂಡು ಹಾಕ್ಕೊಡ್ರಿ. ಯಾಕಂದ್ರೆ ನಾವು ಹಸಿ ಮೆಣಸಿನ್ಕಾಯಿ ಬೇರೆ ಹಾಕ್ಕೊಂಡಿರ್ತೀವಿ, ಇಲ್ಲಿ ನೋಡ್ಕೊಂಡು ಹಾಕ್ಕೋಬೇಕಾಗ್ತದೆ. ಇದನ್ನೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ನಾನು ಮಸಾಲೆ ಖಾರ ಏನು ಹಾಕಿದ್ನಲ್ರಿ, ನಾನು ಮಸಾಲೆ ಖಾರ ಮಾಡೋದು ನಿಮ್ಗೆ ಲಿಂಕ್ ಕೊಡ್ತೀನಿ, ಬೇಕಾದ್ರೆ ನೀವು ನೋಡ್ಕೊಂಡು ಮಾಡ್ಕೋಬೋದು. ಅದೊಂದು ಖಾರ ಇತ್ತಂದ್ರೆ ಎಲ್ಲ ಪಲ್ಯಗಳಿಗೆ, ಸಾರುಗಳಿಗೆ, ರೈಸ್ ಬಾತುಗಳಿಗೆ ಎಲ್ಲದಕ್ಕೂ ಹಾಕೋಬೋದು ರೀ. ನೀವು ಯಾವ ಥರ ಮಾಡ್ತೀರಿ, ನಿಮ್ಮ ಮನೆಗೆ ಯಾವ ಥರ ಇರ್ತೈತೆ ನೋಡಿಕೊಂಡು ನೀವು ಮಾಡ್ಕೋಬೋದು. ಈಗ ನಾನು ನಮ್ಮ ಮನೇಲಿ ಮಾಡಿದ ಮಸಾಲೆ ಖಾರ ಇತ್ತಲ್ಲ ಅದನ್ನ ಹಾಕ್ಕೊಂಡಿನಿ ನೋಡಿರಿ. ಈಗ ಇದೆಲ್ಲ ಚಲೋ ಹೊತ್ತಿಗೆ ಫ್ರೈ ಮಾಡೀನಿ. ಈಗ ಇದಕ್ಕೆ ನಾನು ಮಶ್ರೂಮ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ರಿ, ಮಶ್ರೂಮ್ ಹಾಕ್ಕೋತೀನಿ ನೋಡಿರಿ. ನಾನು 1/4 kg ಮಶ್ರೂಮ್ ತೊಗೊಂಡಿನಿ, ಅವು ಹಾಕ್ಕೋತೀನಿ. ಇವನ್ನೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊತೀನಿ.
ಈಗ ನೋಡಿರಿ ಇದೆಲ್ಲ ಚಲೋ ಹೊತ್ತಿಗೆ ಕಲಿಸಿ ಈಗ ನಾನು ನೀರು ಹಾಕ್ಕೋತೀನಿ ನೋಡಿ. ನಾನು ಈ ಕಪ್ಲೆ 2 ಕಪ್ ಅಕ್ಕಿ ತೊಗೊಂಡಿದ್ರೆ ಈ ಕಪ್ಪಿಲೆ 4 ಕಪ್ ನೀರು ಹಾಕ್ಕೋತೀನಿ ನೋಡಿರಿ. 1 ಕಪ್, 2 ಕಪ್, 3 ಕಪ್, 4 ಕಪ್. ನಾನು 2 ಕಪ್ ಅಕ್ಕಿಗೆ 4 ಕಪ್ ನೀರು ಹಾಕ್ಕೊಂಡಿನಿ. 1-2 ಸ್ಪೂನಷ್ಟು ಮೊಸರು ಹಾಕ್ಕೋತೀನಿ ನೋಡಿರಿ. ಇದು ಮೊಸರು ಆಪ್ಷನಲ್ ರೀ, ಬೇಕಂದ್ರೆ ಹಾಕೋಬೋದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಮೊಸರು ಹಾಕೋದ್ರಿಂದ ಚಲೋ ಬರ್ತೈತೆ, ಹಾಗಾಗಿ ನಾನು ಮೊಸರು ಹಾಕ್ಕೊಳಕತ್ತೀನಿ ನೋಡಿರಿ. ಈಗ ಇದು ಕುದಿಲ್ರಿ. ಕುದ ನಂತರ ನಾವು ಅಕ್ಕಿ ತೊಳೆದಿದ್ದಾವಲ್ಲ ಅವು ಹಾಕ್ಕೊಳ್ಳೋಣ್ರಿ. ಅಕ್ಕಿ ತೊಳೆದು ನೆನೆಯಾಕೆ ಬಿಟ್ಟಿನಿ. ನೀವು ನೆಕ್ಕಿ ಎಷ್ಟು ನೆನಿತಾವಲ್ಲ ಅಷ್ಟು ಚಲೋ ಆಗ್ತದೆ. ನಾನು 20 ನಿಮಿಷ ನೆನೆಯಾಕೆ ಬಿಟ್ಟಿನಿ ರೀ. ಇವಾಗ ನೆಂದಾವ್ರಿ. ಈಗ ನೀರು ಬಸೋದು ಅಕ್ಕಿ ಮಾತ್ರ ಹಾಕ್ಕೋತೀನಿ ರೀ. ನಾನು ನಾರ್ಮಲಾಗಿ ಸೋನಾ ಮಸೂರಿ ಅಕ್ಕಿ ತೊಗೊಂಡಿನಿ, ನೀವು ಯಾವ ಅಕ್ಕಿ ತೊಗೊಂಡ್ರೆ ಮಾಡ್ಕೋಬೋದು ರೀ. ಈಗ ನೋಡಿರಿ ನೀರು ಕುದಿಯಾಕತ್ತಾವು. ನಾ ಅಕ್ಕಿ ತೊಳೆದಿಟ್ಟಿದ್ನೆಲ್ಲ ಅವು ಹಾಕ್ಕೋತೀನಿ ನೋಡಿರಿ. ನಾನು 2 ಕಪ್ ಅಕ್ಕಿಗೆ 4 ಕಪ್ ನೀರು ತೊಗೊಂಡಿನಿ ರೀ. ನಿಮ್ಮ ಮನೆ ನೀವು ಎಷ್ಟು ಅಳತಿ ಹಾಕೋತೀರಿ ನೋಡಿಕೊಂಡು ಹಾಕ್ಕೊಳ್ರಿ. ತೀರಾ ಅಷ್ಟು ಉದುರು ಆಗಬಾರ್ದು, ತೀರಾ ಅಷ್ಟು ಮೆತ್ತಗೂ ಆಗಬಾರ್ದು. ಹಾಗಾಗಿ ನಾನು 2 ಕಪ್ಪಿಗೆ 4 ಕಪ್ ನೀರು ಹಾಕ್ಕೊಂಡಿನಿ ನೋಡಿರಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊತೀನಿ ರೀ. ಈಗ ಇದು ಕುಕ್ಕರ್ ಕ್ಲೋಸ್ ಮಾಡಿ 2 ವಿಜಿಲ್ ಕೂಗಿಸ್ಕೊಳ್ಳೋಣ ರೀ. ನೀವೇನಾರ ಖಾರ ಉಪ್ಪ ನೋಡ್ಬೇಕಂದ್ರೆ ಇಲ್ಲೇ ಟೇಸ್ಟ್ ನೋಡ್ಕೋಬೋದು ರೀ. ಈಗ ನಾನು ಕ್ಲೋಸ್ ಮಾಡ್ತೀನಿ ನೋಡಿರಿ. ವಿಜಿಲ್ ಹಾಕಿ 2 ವಿಜಿಲ್ ಕೂಗಿಸ್ಕೊತೀನಿ. ಇದು 2 ವಿಜಿಲ್ ಕೂಗಲ್ರಿ. ಅಷ್ಟೊತ್ತಿಗೆ ನಾವು ಇದಕ್ಕೊಂದು ಮೊಸರು ಬಜ್ಜಿ ಮಾಡ್ಕೊಂಬರೋಣ್ರಿ. ನಾನೀಗ ಮಶ್ರೂಮ್ ಬಿರಿಯಾನಿಗೆ ಮೊಸರು ಬಜ್ಜಿ ಮಾಡ್ಕೋತೀನಿ ನೋಡಿರಿ. ಈಗ ನಾನು 1 ಕಪ್ ಮೊಸರು ತೊಗೊಂಡಿನಿ, ಅದು ಹಾಕ್ಕೋತೀನಿ ನೋಡಿರಿ. ನೀವು 1 ಕಪ್ ಬೇಕಂತೇನಿಲ್ಲ, ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ನಾನು 1 ಕ್ಯಾರೆಟ್ ತುರಿದಿಟ್ಕೊಂಡಿನಿ, ಅದು ಹಾಕ್ಕೋತೀನಿ ನೋಡಿರಿ. 1 ಸಣ್ಣ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿನಿ, ಅದು ಹಾಕ್ಕೋತೀನಿ. ಇದು ನಾನು ಚಾಪರ್ಲೆ ಕಟ್ ಮಾಡ್ಕೊಂಡು ಸಣ್ಣ ಹೆಂಗೆ ಕೈಲಿ ಕಟ್ ಮಾಡೋಕ್ಕಾಗಲ್ಲಲ್ರಿ, ಹಾಗಾಗಿ ಚಾಪರ್ಲೆ ಕಟ್ ಮಾಡ್ಕೊಂಡಿನಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೀನಿ ನೋಡಿರಿ. ನಾನು ಉಳ್ಳಾಗಡ್ಡಿ ಟೊಮೆಟೊ ಈ ಚಾಪರ್ಲಿ ಕಟ್ ಮಾಡ್ಕೊಂಡಿನಿ. ನೀವು ಚಾಪರ್ಲಿ ಹೆಂಗೆ ಮಾಡೋದು ತೋರಿಸಿದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದ್ರಾಗೆಲ್ಲ ಹಾಕಿಬಿಟ್ಟು ಈ ರೀತಿ ಪ್ರೆಸ್ ಮಾಡಿದ್ರೆ ಇದ್ರಾಗ ಸಣ್ಣ ಆಗುತ್ತೆ ರೀ. ನಿಮ್ಗೆ ಎಷ್ಟು ಸಣ್ಣ ಬೇಕು ಅಷ್ಟು ಸಣ್ಣ ಆಗುತ್ತೆ ರೀ. ಇದು ನಾವು ಕೈಲೇ ಸಣ್ಣಗೆ ಕಟ್ ಮಾಡ್ತೀವಿ ಅಂದ್ರೆ ಅಷ್ಟು ಸಣ್ಣ ಆಗಲ್ಲ ರೀ. ಇದರಲ್ಲಿ ಆದ್ರೆ ಮಸ್ತಾಗಿ ಸಣ್ಣಗೆ ಬರ್ತೈತೆ. ನೀವು ಎಷ್ಟು ಬೇಕು ಅಷ್ಟು ಸಣ್ಣ ಮಾಡ್ಕೋಬೋದು. ಈ ರೀತಿ ಬರೀ ಪ್ರೆಸ್ ಮಾಡಿದ್ರೆ ಮುಗೀತು ರೀ. ಈಗ ನಾನು ಟೊಮೆಟೊನ ಅದರಲ್ಲೇ ಮಾಡ್ಕೊಂಡಿನಿ, ಅದು ಹಾಕ್ಕೋತೀನಿ ನೋಡಿರಿ. ಈ ಟೊಮೆಟೊನು ಚಾಪರ್ಲೆ ಕಟ್ ಮಾಡ್ಕೊಂಡಿನಿ, ಅದು ಹಾಕ್ಕೋತೀನಿ ನೋಡಿರಿ. ನೀವೆಲ್ಲ ಚಾಪರ್ಲೆನೇ ಕಟ್ ಮಾಡ್ಕೋಬೋದು ರೀ. ನಾನು ಒಂದು ಅರ್ಧ ಸೌತೆಕಾಯಿ ತೊಗೊಂಡಿನಿ, ಅದನ್ನ ಹಾಕ್ಕೋತೀನಿ ನೋಡಿರಿ. ಈಗ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಮೊಸರು ಬಜ್ಜಿ ಹಾಗೆ ಮಾಡಬೇಕು ಹಿಂಗೆ ಮಾಡ್ಬೇಕಂತೇನಿಲ್ಲ ರೀ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಹಂಗೆ ಮಾಡ್ಕೋಬೋದು ರೀ. ಈಗ ಇದು ತುಂಬ ಗಟ್ಟಿ ಆಗುತ್ತೆ. ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೋತೀನಿ ರೀ. ಸ್ವಲ್ಪ ರೀ, ಆಪ್ಷನಲ್ ರೀ. ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ನಾವೊಂದು ಸ್ವಲ್ಪ ನೀರು ಹಾಕ್ಕೊಂಡಿ ನೋಡಿರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ರೀ. ಒಂದು ಚಿಟಿಕೆ ಹಾಕ್ಕೋತೀನಿ ರೀ. ಒಂದು ಚಿಟಿಕೆ ನಾನು ಖಾರದ ಪುಡಿ ಹಾಕ್ಕೋತೀನಿ. ಇದು ಆಪ್ಷನಲ್ ರೀ. ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಖಾರ ಬೇಡಪ್ಪ ಅನ್ನೋದಾದ್ರೆ ಹಾಗೆ ಮಾಡ್ಕೋಬೋದು. ನಾವು ಒಂಚೂರು ಖಾರದ ಪುಡಿ ಹಾಕ್ಕೊಂಡಿನಿ ಟೇಸ್ಟ್ ಕೊಡಲಿ ಅಂಥೇಳಿ. ನೀವು ಬೇಡಂದ್ರೆ ಸ್ಕಿಪ್ ಮಾಡ್ಕೊರಿ. ನಾವು ಬಿರಿಯಾನಿಗೆಲ್ಲ ಹಾಕಿ ಮಾಡಿರ್ತೀವಲ್ಲ ರೀ, ಹಂಗಾಗಿ ಖಾರವಾಗಿರ್ತೈತಿ. ಅದ್ರ ಜೊತೆಗೆ ಇದಕ್ಕೂ ಖಾರ ಹಾಕಿದ್ರೆ ಟೇಸ್ಟ್ ಕೊಡ್ತೈತೆ ರೀ. ಈಗ ಇದು ಮೊಸರು ಬಜ್ಜಿ ರೆಡಿ ಆಯ್ತು ನೋಡಿ. ಈ ಕುಕ್ಕರ್ 2 ವಿಜಿಲ್ ಕೂಗಿ ತಣ್ಣಗಾಗೈತೆ ರೀ. ನಾ ಈಗ ಓಪನ್ ಮಾಡ್ತೀನಿ ನೋಡಿರಿ. ವಾವ್, ಎಷ್ಟು ಮಸ್ತಾಗೈತೆ ನೋಡಿರಿ. ಮಸಾಲೆ ಸ್ಮೆಲ್ಲ ಎಷ್ಟು ಮಸ್ತಾಗಿ ಬರಾಕತ್ತೈತೆ ಅಂದ್ರೆ ಈಗ ಮಿಕ್ಸ್ ಮಾಡ್ತೀನಿ ನೋಡಿರಿ. ಎಷ್ಟು ಉದುರಾಗಿ ಎಷ್ಟು ಮಸ್ತಾಗಿ ಬಂದೈತೆ ನೋಡಿರಿ. ನೀವು ನಿಮ್ಮ ಮನೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ನಾನೇನು ಜಾಸ್ತಿ ಮಸಾಲೆಗಳು ಹಾಕಿಲ್ಲ ರೀ. ನೋಡಿರಿ ಎಷ್ಟು ಮಸ್ತಾಗಿ ಬಂದೈತಿ. ನಮ್ಮ ಸಬ್ಸ್ಕ್ರೈಬರ್ ಅವರು ತುಂಬ ದಿನದಿಂದ ಕೇಳಾಕ್ತಿದ್ರಿ ಮಶ್ರೂಮ್ ಬಿರಿಯಾನಿ ಮಾಡಿ ತೋರಿಸಿ ಅಂತೇಳಿ. ಅವ್ರಿಗೋಸ್ಕರ ನಾನು ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡೀನಿ ನೋಡಿರಿ. ನೋಡ್ರಿ ಎಷ್ಟು ಮಸ್ತ್ ಉದುರಾಗಿ ಬಂದೈತಿ. ನೀವು ನಿಮ್ಮ ಮನೆಯಾಗ ಈ ರೀತಿ ಮಶ್ರೂಮ್ ಬಿರಿಯಾನಿ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ನಿಮ್ಗೆ ಇನ್ನೊಂದು ಸ್ವಲ್ಪ ಮೆತ್ತಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕೋರಿ. ಈಗ ನಾನು ಅದಕ್ಕೆ ಮೊಸರು ಬಜ್ಜಿ ಮಾಡ್ಕೊಂಡಿಲ್ಲ ರೀ, ಅದು ಸರ್ವ್ ಮಾಡ್ತೀನಿ ನೋಡಿರಿ. ನೀವು ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕೋಬೋದು, ಇಲ್ಲ ಖಾರದ ಪುಡಿ ಆದರೂ ಹಾಕೋಬೋದು. ನಾನು ಖಾರದ ಪುಡಿ ಮಾತ್ರ ಹಾಕ್ಕೊಂಡಿನಿ, ಒಂದು ಚೂರು ಹಾಕ್ಕೊಂಡಿನಿ ರೀ. ನಾನು ಮೊಸರು ಬಜ್ಜಿ ಈ ರೀತಿ ಮಾಡೀನಿ ರೀ. ನೀವು ಹೆಂಗೆ ಮಾಡ್ತೀರಿ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನೋಡಿದ್ರಿಲ್ರಿ ವೀಕ್ಷಕರೇ, ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ನಾನಿವತ್ತು ಮಶ್ರೂಮ್ ಬಿರಿಯಾನಿ ಮಾಡಿದ್ದೀನಿ. ಮಶ್ರೂಮ್ ಬಿರಿಯಾನಿ ಮೊಸರು ಬಜ್ಜಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.